ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಚಾಲೆಂಜರ್ಸ್ 26 ಅಂತೇಳಿ ಮಾಕ್ ಡ್ರಿಲ್ ಕಂಡಕ್ಟ್ ಮಾಡಿದರು. ನಾವೆಲ್ಲರೂ ಇವಾಗ ಅಲ್ಲಿ ಹೊರಟಿದ್ದೀವಿ. ಅಲ್ಲಿ ನಿಮ್ಗೆ ಮಾಕ್ ಡ್ರಿಲ್ ಒಳಗೆ ಏನೇನು ಮಾಡಬೇಕು ಏನೇನಿಲ್ಲ ಅನ್ನೋದನ್ನ ಅಲ್ಲಿ ಹೋಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ರೀಚ್ ಆದಮೇಲೆ ಶ್ರೀನಾಥ್ ಅನ್ನೋರು ARFFದವರು ನಮಗೆ ಗೈಡ್ಲೈನ್ ಕೊಟ್ಟರು, ಯಾವ ರೀತಿ ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದನ್ನು ಅವರು ತಿಳಿಸ್ಕೊಟ್ರು. ಆಮೇಲೆ ನಮಗೆ ಅಲ್ಲೇ ಕಾಲ್ ಕೊಡ್ತಾರೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು. ನಾವು ಅದೇ ರೀತಿಯಾಗಿ ನಾವು ಅಲ್ಲಿ ಅವ್ರು ಕೊಟ್ಟಿರೋಂಥ ಗೈಡ್ಲೈನಿಂದ ಹೋದ್ವಿ. ಅಲ್ಲಿ ಹೋದ್ಮೇಲೆ CISF ಅವ್ರದ್ದು ಚೆಕಿಂಗ್ ಇರ್ತೈತಿ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದಾದಮೇಲೆ ಮತ್ತೆ ARFF ಅವರು ಒಳಗಡೆ ನಮಗೆ ರನ್ವೇ ಒಳಗೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ಗೈಡ್ಲೈನ್ಸ್ ಕೊಡ್ತಾರೆ. ನೀವು ಅಲ್ಲಿ ನೋಡ್ಬೋದು, ಅದೇ ಏರೋಪ್ಲೇನು. ಆ ಏರೋಪ್ಲೇನ್ ಕ್ರ್ಯಾಶ್ ಆಗಿರೋ ಥರ ನಮಗೆ ಕಾಲ್ ಕೊಟ್ಟಿರ್ತಾರೆ. ಆ ಕಾಲಲ್ಲಿ ಅವರು ARFF ಅವರು ಎಲ್ಲ ಅಲ್ಲಿ ಅವರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ. ನಾವು ಅವ್ರಿಗೆ ಹೆಲ್ಪಿಂಗ್ ಆಗಿ ವಾಟರ್ ಸಪ್ಲೈ ಎಲ್ಲ ನಾವು ಮಾಡಬೇಕಾಗುತ್ತೆ. ಹಾಗೆ ಅಲ್ಲಿ ಮೆಡಿಕಲ್ ಟೀಮು, CISF, ಆರ್ಮಿ, ಸಿವಿಲ್ ಡಿಫೆನ್ಸು, ಹಾಗೆ ಅಲ್ಲಿ ಏರೋಪ್ಲೇನ್ ಕ್ರೂ ಮೆಂಬರ್ಸ್ ಎಲ್ಲನೂ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಯಾವ್ಯಾವ ರೀತಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಅಲ್ಲಿ ಹೇಳ್ಕೊಡ್ತಾರೆ. ಈ ಮಾಕ್ ಡ್ರಿಲ್ ಏನಕ್ಕೆ ಕಂಡಕ್ಟ್ ಮಾಡ್ತಾರಪ್ಪ ಅಂತಂದ್ರೆ, ಏನಾದರೂ ಏರ್ ಕ್ರ್ಯಾಶ್ ಆದಾಗ ನಾವು ಯಾವ ರೀತಿ ಯಾರು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಅಡ್ವಾನ್ಸ್ ಆಗಿ ಹೇಳ್ಕೊಡ್ತಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಏರ್ಫೋರ್ಸ್ ಅವ್ರದ್ದು ಕೂಡ ಹೆಲಿಕಾಪ್ಟರ್ ಎಲ್ಲ ಬಂದು ಹಾಗೆ ಕ್ಯಾಜುಯಾಲಿಟೀಸನ್ನೆಲ್ಲ ತಗೊಂಡು ಹೋಗೋಕ್ಕೂ ಅವ್ರು ಕೂಡ ಬರ್ತಾರೆ. ಸೊ